ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಪ್ರಿಯಾ ತನ್ನ ತಂದೆಯ ಜೊತೆ ರೆಡ್ ಹ್ಯಾಂಡ್ ಆಗಿ ಮನೆಯವ್ರ ಕೈಗೆ ಸಿಕ್ಕಬಿದ್ರ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಡುಪ್ಲಿಕೇಟ್ ಒಡವೆ ಕೊಟ್ಟು ಈ ಕ್ಷಣಕ್ಕೂ ಕೂಡ ತುಂಬಾ ಸ್ಟ್ರೆಸ್ ಮಾಡ್ಕೋತಿದ್ದಾರೆ. ಯಾಕಂದರೆ ಇಲ್ಲಿ ಒಡವೆ ಏನು ಡುಪ್ಲಿಕೇಟ್ ಒಡವೆಯನ್ನು ಮನೆಗೆ ಹಾಕ್ಕೊಂಡು ಬಂದ್ಬಿಟ್ಲು ಪ್ರಿಯಾ. ಆದರೆ ಇವತ್ತು ಆ ಒಡವೆನೇ ಆಕೆಯ ಕುತ್ತಿಗೆಯನ್ನು ಹೆಸಗ್ತಿದೆ. ಯಾಕಂದರೆ ಮರುಮಾಂಗಲ್ಯ ಶಾಸ್ತ್ರ ಇದೆ, ಹಾಗಾಗಿ ಒಡವೆಯನ್ನು ಹಾಕ್ಕೋಬೇಕು ಅಂತ ಹೇಳಿ ಒಡವೆಯನ್ನು ತೊಗೊಂಡು ಬಂದಿದ್ದಾರೆ ಇಲ್ಲಿ ಮನೆಯವರು. ಆದರೆ ಒಡವೆ ಹಾಕ್ಕೊಳ್ಳೋದೇ ಬೇಡ ಅಂತ ಹೇಳಿ ನಾನು ಸಿಂಪಲ್ ಆಗಿರ್ತೀನಿ ಅಂತ ಹೇಳಿ ಒಡವೆ ತರೋದನ್ನು ಅವಾಯ್ಡ್ ಮಾಡಿದ್ಲು ಪ್ರಿಯಾ. ಯಾಕಂದರೆ ಒಡವೆ ಆಲ್ರೆಡಿ ಲಾಸ್ಟ್ ಟೈಮ್ ತೊಗೊಂಡು ಬಂದಾಗಲೇ ಆಲ್ರೆಡಿ ಮಂಕಾಗಿತ್ತು, ಡಿಮ್ ಆಗಿತ್ತು, ಮತ್ತೆ ಅದು ಇನ್ನಷ್ಟು ಡಿಮ್ ಆಗಿರುತ್ತೆ ಅಂತ ಹೇಳಿ ಹೆದರಿದ್ಲು ಪ್ರಿಯಾ. ಆಕೆ ಹೇಗೆ ಹೆದರಿದ್ಲು ಅದೇ ರೀತಿ ನಿಜ ಆಗಿತ್ತು ಕೂಡ. ಬ್ಯಾಂಕಿಂದ ಒಡವೆಯನ್ನು ತೊಗೊಂಡು ಬಂದಾಗ ಇಲ್ಲಿ ಮೀನಾ ಮತ್ತು ಮನೆಯವ್ರು ಎಲ್ಲರೂ ಕೂಡ ಯಾಕೆ ಒಡವೆಗಳು ಈ ರೀತಿ ಡಿಮ್ ಆಗಿದೆ ಅಂತ ಹೇಳಿ ಪ್ರಿಯಾಳನ್ನು ಪ್ರಶ್ನೆ ಮಾಡ್ತಾರೆ. ಆದರೆ ಪ್ರಿಯಾ ಗೊತ್ತು ಅದು ಚಿನ್ನದ ಒಡವೆಗಳಲ್ಲ, ಅದಕ್ಕೆ ಅದು ಡಿಮ್ ಆಗಿದೆ ಅಂತ. ಆದರೆ ಅದನ್ನು ಹೇಳೋಕ್ಕಾಗಲ್ವೇ, ಅದೇ ಕಾರಣಕ್ಕೋಸ್ಕರ ಏನಿಲ್ಲ ಅದು ಚೆನ್ನಾಗೇ ಇದೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಆದರೆ ಮನೆಯವರು ಒಪ್ಪೋದಿಲ್ಲ. ಅದರಲ್ಲೂ ಇಲ್ಲಿ ಮಾಧವ್ ಅವರಂತೂ ಆ ಒಂದು ವಿಷಯದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಬಿಡ್ತಾರೆ. ಇವತ್ತಿನಲ್ಲವರು ಬ್ಯಾಂಕ್ ಅವರೆಲ್ಲ ಸರಿಯಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು ಅಂದ್ಕೊಂಡಿದ್ದೆ ಒಡವೆ ತಗೋತಾರೆ. ಹೌದು ಪ್ರಿಯಾ ಡಿಮ್ ಆಗಿದೆ, ಮೊದಲು ಈಗಲೇ ಹೋಗಿ ಬ್ಯಾಂಕ್ ಅವ್ರನ್ನ ಕೇಳಬೇಕು ಅಂತ ಹೇಳ್ತಾರೆ. ಆದರೆ ಪ್ರಿಯಾ ಅದಕ್ಕೆ ಸಮ್ಮತಿಸೋದಿಲ್ಲ. ಆದರೆ ಮನೆಯವರು ಇವತ್ತು ಬೇಡ ನಾಳೆ ಬೆಳಗ್ಗೆ ಹೋಗಿ ಕೇಳಿ ಅಂತ ಹೇಳ್ತಾರೆ. ಹಾಗಾಗಿ ಮಾಧವ್ ಅವರು ನಾಳೆ ಬೆಳಗ್ಗೆನೇ ಹೋಗಿ ಒಡವೆಗಳ ಬಗ್ಗೆ ವಿಚಾರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಆ ರೀತಿ ಏನಾದರೂ ಬ್ಯಾಂಕ್ಗೆ ಹೋದರೆ ಖಂಡಿತವಾಗ್ಲೂ ಕೂಡ ಎಡವಟ್ಟಾಗುತ್ತೆ ಅನ್ನೋದು ಪ್ರಿಯಾಗೆ ತುಂಬ ಚೆನ್ನಾಗಿ ಗೊತ್ತದೆ. ಯಾಕಂದರೆ ಬ್ಯಾಂಕ್ಗೆ ಏನಾದರೂ ಹೋದರೆ ಅವರು ಕ್ಲಿಯರ್ ಆಗಿ ಎಲ್ಲ ವಿಷಯನೂ ಹೇಳಿಬಿಡ್ತಾರೆ. ಆಗ ನನ್ನ ಡುಪ್ಲಿಕೇಟ್ ಒಡವೆಗಳ ವಿಷಯ ಗೊತ್ತಾಗತ್ತೆ. ಈಗ ತಾನೇ ನನ್ನ ಬಗ್ಗೆ ಮನೆಯವರು ವಿಶ್ವಾಸ ಮತ್ತೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಮತ್ತು ಅವರ ವಿಶ್ವಾಸವನ್ನು ಗಳಿಸ್ಕೋತಾ ಇದ್ದೀನಿ. ಮತ್ತು ಇದೇನಾದರೂ ಈ ರೀತಿ ಆದರೆ ಖಂಡಿತ ನನಗೆ ಹುಡುಗಾಲ ಇಲ್ಲ ಅಂತಾನೆ ಪ್ರಿಯಾಗೆ ಅನ್ಸುತ್ತೆ. ಯಾಕಂದರೆ ಆಲ್ರೆಡಿ ನಂದವರು ಎರಡು ವಿಷಯದಲ್ಲಿ ಪ್ರಿಯಾ ಮೇಲೆ ಸೆಟ್ ಆಗಿದ್ರು. ಒಂದು, ಆ ಒಂದು ರಿಜಿಸ್ಟರ್ ಸಂದರ್ಭದಲ್ಲಿ, ಮದುವೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಆಕೆ ಏಜ್ ಮಾಧವಂಗಿಂತ 1 ವರ್ಷ ದೊಡ್ಡವರು ಅನ್ನೋ ವಿಷಯ ಗೊತ್ತಾಗಿತ್ತು. ಆ ವಿಷಯದಲ್ಲಿ ಏನಾದರೂ ಅದು ನಿಜ ಆಗಿದ್ದಿದ್ರೆ ಮದುವೆಯನ್ನೇ ಮುರಿದು ಬೀಳುವಷ್ಟರ ಮಟ್ಟಿಗೆ ನಂದವರು ಯೋಚನೆ ಮಾಡಿದರು. ಬಟ್ ಅಮ್ಮ ಬಂದು ಅದು ಸುಳ್ಳು, ಅದು ಇದು ಅಂತ ಹೇಳಿ ಆ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಿದರು. ಬಟ್ ಈಗಲೂ ಕೂಡ ಪ್ರಾಬ್ಲಮ್ ಹಾಗೆ ಇದೆ. ಬಿಕಾಸ್ ಆಧಾರ್ ಕಾರ್ಡ್ನಲ್ಲಿ ಏಜ್ ಬಾರನ್ನು ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿ ನಂದವರು ಮಾಧವನ ಹತ್ರ ಹೇಳ್ತಾರೆ. ಇದರ ನಡುವೆ ಮಗದೊಂದು ವಿಷಯ, ಇಲ್ಲಿ ವಲ್ಲಭ ತಪ್ಪು ಮಾಡದೆ ಪ್ರಿಯಾ ಮಾಡಿರೋ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡಾಗ್ಲೂ ಕೂಡ ಪ್ರಿಯಾ ಮೌನವಾಗಿದ್ದು ತನ್ನ ಲಾಭವನ್ನು ನೋಡಿಕೊಂಡು ಜೊತೆಗೆ ತನ್ನ ಸೇಫ್ಟಿಯನ್ನು ನೋಡಿಕೊಂಡು ಅನ್ನೋ ವಿಷಯವಾಗಿ ಇಲ್ಲಿ ನಂದವ್ರಿಗೆ ಸಿಟ್ಟಿದ್ದು. ಜಸ್ಟ್ ಅವರ ಬರ್ಡೇ ದಿನ ತಾನೇ ಎಲ್ಲವೂ ಕೂಡ ಸರಿ ಹೋಗಿತ್ತು. ಬಟ್ ಆಲ್ರೆಡಿ ಇಲ್ಲಿ ಮರುಮಾಂಗಲ್ಯ ಶಾಸ್ತ್ರ ನಡೀತದೆ. ಈ ಒಂದು ಸಂದರ್ಭದಲ್ಲೂ ಕೂಡ ಇವರು ಡುಪ್ಲಿಕೇಟ್ ಒಡವೆ ಕೊಟ್ಟು ಮೋಸ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾದರೆ ಖಂಡಿತ ನಂದವರು ಅದನ್ನು ಕ್ಷಮಿಸೋದಿಲ್ಲ, ಸಹಿಸೋದಿಲ್ಲ ಕೂಡ. ಕಾರಣ ಅವರು ಡುಪ್ಲಿಕೇಟ್ ಒಡವೆ ಕೊಟ್ಟರು ಅಂತಲ್ಲ, ಆದರೆ ಸುಳ್ಳು ಹೇಳಿದ್ರು ಅಂತ ಹೇಳಿ. ಮೊದಲೇ ನಮಗೆ ಒಡವೆ ಹಾಕೋಕ್ಕಾಗಲ್ಲ ಅಂದಿದ್ರು ಪರವಾಗಿರಲಿಲ್ಲ, ಬಟ್ ಈ ರೀತಿ ಸುಳ್ಳು ಹೇಳಿ ಮೋಸ ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ ಅಂತಾನೆ ನಂದವರು ಪ್ರತಿಪಾದಿಸ್ತಾರೆ. ಹಾಗಾಗಿನೇ ಇಲ್ಲಿ ಪ್ರಿಯಾಗೆ ಭಯ ಶುರುವಾಗ್ಬಿಟ್ಟಿದೆ. ಇಲ್ಲಿ ಪ್ರಿಯಾ ತನ್ನ ಭಯವನ್ನು ಅಪ್ಪನ ಹತ್ರ ಹೇಳ್ಕೊತಾಳೆ. ನಿಜ ಹೇಳಬೇಕು ಅಂದರೆ ಪ್ರಿಯಾಗೆ ಈ ಒಂದು ವಿಷಯ ಬಂದು ನಿಂತಿದ್ದೆ ಆಕೆಗೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕಷ್ಟ ಆಗಿದೆ. ಯಾಕಂದರೆ ಇದರಿಂದ ಕೂಡ ಬಚಾವಾಗಬೇಕಾಗಿದೆ. ಒಂದು ದೊಡ್ಡ ಕಲ್ಬಂಡೆನೇ ಎದುರುಗಡೆ ಬಂದು ನಿಂತಾಗ ಅನ್ನಿಸ್ಬಿಟ್ಟಿದೆ. ಬಟ್ ಇದಕ್ಕೆಲ್ಲ ಕಾರಣ ಅವರ ಅಮ್ಮ ವೀಣಾ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ವೀಣಾ ಅವರೇ ತನ್ನ ಮಗಳು ಕೂಡ ಚಿನ್ನದ ತಾಳಿ ಹಾಕೋಬೇಕು. ಇಷ್ಟು ದಿನ ಆಯಿತು, ನನ್ನ ಮಗಳು ಇನ್ನೂ ಅರಿಶಿಣದ ದಾರದಲ್ಲೇ ಇದ್ದಾರೆ. ಆ ಅಮ್ಮು ಮತ್ತು ಮೀನಾ ಮಾತ್ರ ಚಿನ್ನದ ತಾಳಿ ಹಾಕ್ಕೊಂಡಿದ್ದಾರೆ, ನನ್ನ ಮಗಳು ಕೂಡ ಹಾಕ್ಕೊಳ್ಳಿ, ಅವರ ಮಾವ ಮಾಡಿಸ್ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಅವರೇ ಮರುಮಾಂಗಲ್ಯ ಶಾಸ್ತ್ರದ ವಿಷಯವನ್ನು ಎತ್ತದು. ಇವತ್ತು ಅದು ಅವರ ಕುತ್ತಿಗೆಗೆ ಬಂದು ನಿಂತದ. ಈತ ಕಡೆ ಪ್ರಿಯಾ ಬಂದು ವಿಷಯ ಹೇಳ್ತಿದ್ದಾಗೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ, ಮರುಮಾಂಗಲ್ಯ ಶಾಸ್ತ್ರದ ಬಗ್ಗೆ ಮಾತನಾಡ್ಬಿಟ್ನಲ್ಲ, ಏನು ಮಾಡೋದು?
ಅಂತ ಅಂದ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅವರ ಅಪ್ಪ ಪೊರ್ಕಿ ಪರಮೇಶಿಯವರು ಒಂದು ಐಡಿಯಾವನ್ನು ಕೊಡ್ತಾರೆ. ಮೊದಲಲ್ಲಿ ಅದನ್ನು ವೀಣಾ ಮತ್ತು ಪ್ರಿಯಾ ತುಂಬ ಚೆನ್ನಾಗಿದೆ ಅಂತ ಒಪ್ಕೋತಾರೆ. ಯಾಕಂದರೆ ಆ ಒಡವೆ ಕಳ್ಳತನವಾಗಿದೆ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಒಡವೆ ವಿಷಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತಲೆ ಕೆಡಿಸ್ಕೊಳ್ದೆ ಹೊಸ ಒಡವೆಯನ್ನು ಇಲ್ಲಿ ಮಾಡಿಸ್ಕೊಡ್ತಾರೆ ಅವಳು ಮಾವ ಅಂತ ಹೇಳಿ ಪೊರ್ಕಿ ಪರಮೇಶ್ ಹೇಳ್ತಾರೆ. ಬಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡದ ಹಾಗೆ ನೋಡ್ಕೋಬೇಕು ಅಂತ ಕೂಡ ತಿಳಿಸ್ತಾರೆ. ಆದರೆ ಈ ಒಂದು ಐಡಿಯಾ ತುಂಬ ಚೆನ್ನಾಗಿದೆ. ಬಿಕಾಸ್ ನಮ್ಮ ಮಗಳಿಗೆ ಚಿನ್ನದ ಒಡವೆಗಳು ಬರುತ್ತೆ, ಆದರೆ ತುಂಬಾ ರಿಸ್ಕ್ ಸಿಕ್ಕಿಬಿದ್ರೆ ಮುಗೀತು ಕತೆ ಅಂತ ಕೂಡ ಗೊತ್ತಾಗತ್ತೆ ಪ್ರಿಯಾ ಮತ್ತು ವೀಣಾಗೆ. ಹಾಗಾಗಿ ಬೇಡ ಅಂತಾನೆ ಹೇಳ್ತಾರೆ. ಬಟ್ ಈ ಹಾದಿ ಬಿಟ್ಟು ಬೇರೆ ಯಾವುದೇ ರೀತಿಯ ಚಾನ್ಸಸ್ ಇಲ್ಲ ಇದರಿಂದ ಬಚಾವಾಗೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡಿದೆ. ಅದೇ ಐಡಿಯಾಗೆ ಸ್ಟಿಕ್ ಆನ್ ಆಗ್ತಾರೆ. ಬಿಕಾಸ್ 11 ಗಂಟೆ ಮೇಲೆ ಇಲ್ಲಿ ಪೊರ್ಕಿ ಪರಮೇಶ್ ಅವರು ನಂದ ಅವರ ಮನೆಗೆ ಹೋಗ್ತಕ್ಕಂಥದ್ದು. ಆ ಸಮಯದಲ್ಲಿ ಡೋರನ್ನು ಓಪನ್ ಮಾಡಿ ಮಗಳು ಕಾಯ್ತಾ ತಂದು ಒಡವೆಗಳನ್ನ ಕೊಟ್ಬಿಡುವುದು. ಮೊದಲೇ ಕಳ್ಳ ಬಂದಿದ್ದ ಮನೆಗೆ, ಮತ್ತು ಕಳ್ಳ ಬಂದು ಎತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ಮುಗೀತು, ಅಷ್ಟಕ್ಕೆ ನಮ್ಮ ಪ್ಲಾನ್ ಸಕ್ಸಸ್ ಅಂತ. ಖಂಡಿತವಾಗ್ಲೂ ಅದು ಫಲ ಕೊಡುತ್ತಾ ಅಂತ ಅನ್ಕೊಂಡ್ರೆ ಅದು ಮತ್ತೊಂದು ಎಡವಟ್ಟಕ್ಕೆ ಖಂಡಿತ ದಾರಿ ಮಾಡಿಕೊಡುತ್ತೆ ಅಂತಾನೆ ಹೇಳ್ಬೋದು. ಮನೆಯವ್ರು ಎಲ್ಲರೂ ಕೂಡ ಮರುಮಾಂಗಲ್ಯ ಶಾಸ್ತ್ರದ ಆ ಒಂದು ಕಾರ್ಯಕ್ರಮದ ಒಂದು ಉತ್ಸಾಹದಲ್ಲಿದ್ದಾರೆ. ಮನೇಲಿ ಫಂಕ್ಷನ್ ನಡೆಯುತ್ತಿದೆ ಅಂತ ಹೇಳಿ ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಪ್ರಿಯಾ ಮಾತ್ರ ತನ್ನ ಒಡವೆಗಳನ್ನ ಯಾವಾಗ ನನ್ನ ಅಪ್ಪಂಗೆ ಕೊಟ್ಟು ಕಳಿಸ್ಲಿ ಅಂತ ಯೋಚನೆ ಮಾಡ್ತಿದ್ದಾಳೆ. ಫೋನ್ ಕಾಲ್ ಬರುತ್ತೆ, ಮಗಳೇ ಬರ್ತಾ ಇದ್ದೀನಿ, ಡೋರನ್ನು ಓಪನ್ ಮಾಡಿ ಇಟ್ಕೋ ಅಂತ ಹೇಳಿ ಅಪ್ಪ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಪ್ರಿಯಾ ಕೂಡ ಡೋರನ್ನು ಓಪನ್ ಮಾಡಿ ಅಪ್ಪ ಬರುವುದನ್ನೇ ಕಾಯ್ತಾ ಅಪ್ಪ ಬಂದ ತಕ್ಷಣ ತನ್ನ ಎಲ್ಲ ಡೂಪ್ಲಿಕೇಟ್ ಒಡವೆಗಳನ್ನ ಕೊಟ್ಬಿಟ್ಟು ಬೆಳಗ್ಗೆ ಆಗ್ತಿದ್ದಾಗೆ ತನ್ನ ಒಡವೆ ಕಾಣಿಸ್ತಿಲ್ಲ, ಕಳ್ಳ ಬಂದು ಎತ್ಕೊಂಡು ಹೋಗಿದ್ದಾನೆ ಅನ್ನೋ ರೀತಿಯಲ್ಲಿ ಕತೆ ಬಿಂಬಿಸೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಅದು ಅಷ್ಟು ಸುಲಭಕ್ಕೆ ಸಾಧ್ಯವಾಗುತ್ತಾ? ಖಂಡಿತ ಇಲ್ಲ. ಕಳ್ಳ ಏನಾದರೂ ಬಂದು ಸಕ್ಸಸ್ಫುಲ್ಲಾಗಿ ಒಡವೆಯನ್ನು ತೊಗೊಂಡು ಹೋದರು ಅಂದರೆ, ಕಳ್ಳ ಅಂದರೆ ಅವರಪ್ಪ ಬಂದು ಸಕ್ಸಸ್ಫುಲ್ಲಾಗಿ ಒಡವೆ ತೊಗೊಂಡು ಹೋದರು ಅಂದರೆ ಬೆಳಗ್ಗೆ ಅಷ್ಟರಲ್ಲಿ ಅದು ಪೊಲೀಸ್ ಸ್ಟೇಷನ್ಗೆ ವಿಷಯ ಮುಟ್ಟುತ್ತೆ. ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಖಂಡಿತ ನಂದವರಂತೂ ಒಂದೊಂದು ರೂಪಾಯಿ ಕೂಡ ಲೆಕ್ಕ ಹಾಕ್ತಕ್ಕಂಥವ್ರು. ಈ ರೀತಿ ಕಷ್ಟಪಟ್ಟು ಅವ್ರ ಅಪ್ಪ ಅಮ್ಮ ಮಾಡಿಸ್ಕೊಟ್ಟಿರೋ ಒಡವೆ ಹಾಗೆ ಕಳೆದು ಹೋಗುತ್ತೆ ಅಂದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಖಂಡಿತ ಕಂಪ್ಲೇಂಟ್ ಕೊಡ್ತಾರೆ. ಅವರ ಮುಖಾಂತರನೇ ಆ ಒಂದು ಕಟ್ಟು ಸತ್ಯ ಆಚೆ ಬರುತ್ತೆ. ಒಡವೆ ಸತ್ಯ ಇಲ್ಲ ಅಂದ್ರೆ ಇಲ್ಲಿ ಪರಮೇಶ್ವರು ಒಡವೆ ತೊಗೊಂಡು ಹೋಗೋಕ್ಕೂ ಮುನ್ನನೇ ಮನೆಯವ್ರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳುವ ಚಾನ್ಸಸ್ ಇದೆ. ಇದ್ರ ಮುಖಾಂತರ ಪ್ರಿಯಾ ಫ್ಯಾಮಿಲಿ ಇಡೀ ಬಂಡವಾಳ ಕೂಡ ಹೊರಗಡೆ ಬರೋ ಚಾನ್ಸಸ್ ಇದೆ. ಅಥವಾ ಇಲ್ಲಿ ಮೀನಾ ಮತ್ತು ಅಮ್ಮು ಕೈಗೆ ಪ್ರಿಯಾ ಸಿಕ್ಕಿ ಬೀಳುವ ಚಾನ್ಸಸ್ ಇದೆ. ಖಂಡಿತವಾಗ್ಲೂ ಮೀನಾ ಕೈಗೆ ಸಿಕ್ಕಿ ಬಿದ್ದರೆ ಇಲ್ಲಿ ಪ್ರಿಯಾ ಗ್ರಹಚೋರ ಮುಗೀತು ಅಂತ ಹೇಳ್ಬೋದು. ಯಾಕಂದರೆ ಪದೇ ಮಾವನ ಹತ್ರ ಸುಳ್ಳು ಹೇಳು ವಿಷಯ ಮೀನಾಗೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಅದು ಮಾವನ ಹತ್ರ ಕೂಡ ತಲುಪಬಹುದು. ಯಾವ ರೀತಿಯಲ್ಲಿ ಈ ಕಥೆಯಲ್ಲಿ ಟ್ವಿಸ್ಟ್ ಸಿಗಬಹುದು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಒಟ್ಟಿನಲ್ಲಿ ಮರುಮಾಂಗಲ್ಯ ಶಾಸ್ತ್ರದ ದಿನ ಒಂದು ಮಹಾ ತಿರುವಂತೂ ಖಂಡಿತ ಸಿಗತ್ತೆ. ಆ ಒಂದು ಮಹಾ ತಿರುವಿನಲ್ಲಿ ಏನು ಆಗಬಹುದು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.